ನಿಮ್ಮ ಮೇಲೆ 3-4 ಲೋನ್ ಇದೆಯಾ? EMI ಕಟ್ತಾ ಸುಸ್ತಾಗಿದ್ದೀರಾ? ಹಾಗಾದ್ರೆ ಲೋನ್ ನ ಬೇಗ ಕ್ಲಿಯರ್ ಮಾಡೋಕೆ 2 ಬೆಸ್ಟ್ ಸ್ಟ್ರಾಟಜೀಸ್ ಇದೆ. ಫಸ್ಟ್ ಸ್ಟ್ರಾಟಜಿ, ಈ ಮೆಥಡ್ ನಲ್ಲಿ ಲೋನ್ ನ ರೇಟ್ ಆಫ್ ಇಂಟ್ರೆಸ್ಟ್ ನೋಡಲ್ಲ, ಲೋನ್ ಅಮೌಂಟ್ ಮತ್ತೆ EMI ಚಿಕ್ಕದ ದೊಡ್ಡದ ಅನ್ನೋದನ್ನ ಮಾತ್ರ ನೋಡ್ತೀವಿ. ಎಕ್ಸಾಂಪಲ್ ಗೆ ನಿಮ್ಮ ಹತ್ರ ಮೊಬೈಲ್ ಲೋನ್, ಪರ್ಸನಲ್ ಲೋನ್, ಬೈಕ್ ಲೋನ್ ಮತ್ತೆ ಕಾರ್ ಲೋನ್ ಇದೆ ಅಂತ ಅನ್ಕೊಳ್ಳಿ. ಲೋನ್ ಅಮೌಂಟ್ ಬಂದ್ಬಿಟ್ಟು 25,000, 60,000, 1.5 lakh, ಕಾರ್ಗೆ 5 lakh. ಮೊಬೈಲ್ ಲೋನ್ EMI 800 ರೂಪಾಯಿ, ಪರ್ಸನಲ್ ಲೋನ್ 2,000 ರೂಪಾಯಿ, ಬೈಕ್ ಲೋನ್ 3,500 ರೂಪಾಯಿ ಮತ್ತೆ ಕಾರ್ ಲೋನ್ 8,000 ರೂಪಾಯಿ. ಒಟ್ಟು EMI ಕಟ್ಟೋದು 14,300 ರೂಪಾಯಿ. ನನ್ನ ಸಜೆಷನ್ ಏನು ಅಂದ್ರೆ, ನೀವು ಈ 14,300ಕ್ಕೆ 2,000 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಏನೇನಾಗುತ್ತೆ ಅಂತ ನೋಡೋಣ. ಮೊದಲನೇ ಸ್ಟೆಪ್ ನಲ್ಲಿ ಮೊದಲು ಮೊಬೈಲ್ ಲೋನ್ಗೆ 800 ರೂಪಾಯಿ EMI ಪೇ ಮಾಡ್ತಾ ಇದ್ವಿ, ಅದಕ್ಕೆ 2,000 ರೂಪಾಯಿ ಎಕ್ಸ್ಟ್ರಾ ಸೇರಿಸಿದ್ರೆ 2,800 ರೂಪಾಯಿ EMI ಆಗುತ್ತೆ. ಸೊ ಈಗ ಮೊಬೈಲ್ ಲೋನ್ ಬೇಗ ಮುಗ್ದೋಗುತ್ತೆ, 800 ರೂಪಾಯಿ EMI ಕೂಡ ಫ್ರೀ ಆಯ್ತು. ಸೊ ಇದರಿಂದ ಕೂಡ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಸೊ ಈಗ ಪರ್ಸನಲ್ ಲೋನಿಗೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಪ್ಲಸ್ 800 ರೂಪಾಯಿ, ಟೋಟಲ್ 4,800 ರೂಪಾಯಿ ಪೇ ಮಾಡ್ತೀರಾ. ಅವಾಗ ಪರ್ಸನಲ್ ಲೋನ್ ಕೂಡ ಬೇಗ ಮುಗ್ದೋಗುತ್ತೆ. ನೆಕ್ಸ್ಟ್ ಪಿಕ್ ಮಾಡೋದು ನೀವು ಬೈಕ್ ಲೋನ್ ನ. ಸೊ ಇದರಲ್ಲೂ ಅದೇ ತರ ಕ್ಯಾಲ್ಕುಲೇಟ್ ಮಾಡಿದಾಗ 3,500 ರೂಪಾಯಿ EMI ಪ್ಲಸ್ 4,800 ರೂಪಾಯಿ, ಟೋಟಲ್ 8,300 ರೂಪಾಯಿ ಪೇ ಮಾಡ್ತೀರಾ. ಸೊ ಈಗ ಬೈಕ್ ಲೋನ್ ಮುಗ್ದೋಗುತ್ತೆ. ಸೊ ಕಾರ್ ಲೋನ್ಗೆ ಇವಾಗ 8,000 ರೂಪಾಯಿ ಪ್ರತಿ ತಿಂಗಳು EMI ಪೇ ಮಾಡ್ತಾ ಇದೀವಿ, ಅದಕ್ಕೆ ನಾವು 8,300 ರೂಪಾಯಿ ಆಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ 16,300 ರೂಪಾಯಿ. ಒಂದು ಲೋನ್ ಮುಗಿದ ಮೇಲೆ ನಿಮ್ಮ EMI ಕಡೆ ಕಟ್ಟೋ ಪೇಮೆಂಟ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇವಾಗ ಎರಡನೇ ಸ್ಟ್ರಾಟಜಿ ನೋಡೋದಾದ್ರೆ, ಈ ಮೆಥಡ್ ನಲ್ಲಿ ಲೋನ್ ಅಮೌಂಟ್ ಮತ್ತೆ EMI ನ ನೋಡಲ್ಲ, ಜಸ್ಟ್ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ನೋಡ್ತೀವಿ. ಇವಾಗ್ಲೂ ಕೂಡ ನಾವು ಅದೇ 4 ಲೋನ್ ನಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ಅದ್ರ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ 18%, 15%, 11% ಮತ್ತೆ 9%. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಇಂದ ಕಮ್ಮಿ ಇಂಟ್ರೆಸ್ಟ್ ಪ್ರಕಾರ ಜೋಡಿಸೋಣ. ಮುಂಚಿನ ಪ್ರಕಾರ ಎಕ್ಸ್ಟ್ರಾ ಪೇಮೆಂಟ್ 2,000 ರೂಪಾಯಿ ಅಂತ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಮೊದಲು 18% ಇರೋ ಮೊಬೈಲ್ ಲೋನ್ಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ, ಅದು ಮುಗಿದ ನಂತರ ಅದೇ ಎಕ್ಸ್ಟ್ರಾ ಅಮೌಂಟ್ ಅನ್ನ 15% ಪರ್ಸನಲ್ ಲೋನ್ಗೆ ಆಡ್ ಮಾಡಿ, ನಂತರ ಬೈಕ್ ಲೋನ್, ಕೊನೆಯಲ್ಲಿ ಕಾರ್ ಲೋನ್. ಇದರಿಂದ ಅತಿ ಹೆಚ್ಚು ಇಂಟ್ರೆಸ್ಟ್ ಚಾರ್ಜ್ ಆಗುವಂತ ಲೋನ್ ಮೊದಲು ಮುಗಿಯುತ್ತೆ. ಒಟ್ಟಾರೆ ನೀವು 1,000 ರೂಪಾಯಿ ಇಂಟ್ರೆಸ್ಟ್ ನ ಉಳಿಸಬಹುದು. ಫಸ್ಟ್ ಸ್ಟ್ರಾಟಜಿನಲ್ಲಿ ಚಿಕ್ಕ ಲೋನ್ಸ್ ಗಳು ಬೇಗ ಮುಗಿಯುತ್ತೆ, ಸೊ ಮೋಟಿವೇಶನ್ ಹೆಚ್ಚಾಗುತ್ತೆ, ಸಾಲ ಕಡಿಮೆ ಆಗ್ತಿರೋ ಒಂದು ಫೀಲ್ ಬರುತ್ತೆ, ಹೊಸ ಲೋನ್ ತಗೊಳ್ಳೋ ಅಭ್ಯಾಸ ಕೂಡ ಕಮ್ಮಿ ಆಗುತ್ತೆ. ಸೊ ಎರಡನೇ ಸ್ಟ್ರಾಟಜಿಯಿಂದ ನಾವು ಒಟ್ಟಾರೆ ಇಂಟ್ರೆಸ್ಟ್ ನ ಕಡಿಮೆ ಪೇ ಮಾಡ್ತೀವಿ, ಹೆಚ್ಚು ಹಣ ಉಳಿಸ್ತೀವಿ, ಆದ್ರೆ ರಿಸಲ್ಟ್ ಮಾತ್ರ ಸ್ವಲ್ಪ ಲೇಟ್ ಆಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗೆ ಶೇರ್ ಮಾಡಿ. ಇದೇ ತರ ದುಡ್ಡು ಉಳಿಸುವಂತ ಟಿಪ್ಸ್ ಗೆ ದುಡ್ಡೇ ದೊಡ್ಡಪ್ಪನ ಫಾಲೋ ಮಾಡಿ. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಗುಂಡಪ್ಪ.